ಸ್ವಲ್ಪ ಬಂಗಾಳದಿಂದ ಆಚೆಗೆ ಈಶಾನ್ಯಕ್ಕೆ ಹೋದರೆ ಮಣಿಪುರದಲ್ಲಿ ಒಂದು ಹೆಣ್ಮಗಳು, ನಾಗಾ ಜನಾಂಗಕ್ಕೆ ಸೇರಿದವಳು, ರಾಣಿ ಗೈಡಿನ್ಲ್ಯೂ ಅಂತ. ನಾವು ಇವರೆಲ್ಲರೂ ಮರೆತರೂ ಪರವಾಗಿಲ್ಲ, ನಾರ್ತ್ ಈಸ್ಟ್ ಅವ್ರನ್ನ ಮರೆಯುವಂತಿಲ್ಲ ಅಂತ. ಯಾಕೆಂದರೆ ಅವರಲ್ಲಿ ಕೆಲವು ಹೆಸರಾದರೂ ನಮ್ಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಮತ್ತೆ ನಾನು ಉಲ್ಲೇಖ ಮಾಡ್ತೀನಿ ಅವರನ್ನು. ರಾಣಿ ಗೈಡಿನ್ಲ್ಯೂ ಅಂತ. ರಾಣಿ ಗೈಡಿನ್ಲ್ಯೂ ಸ್ವಾತಂತ್ರ್ಯದ ಹೋರಾಟಕ್ಕೆ ಧುಮುಕಿದ್ದು 13ನೇ ವಯಸ್ಸಿನಲ್ಲಿ. ಅವಳು ರಾಣಿ ಗೈಡಿನ್ಲ್ಯೂ 1915ರಲ್ಲಿ ಹುಟ್ಟಿದವಳು. ರಾಂಗ್ಮೇ ಟ್ರೈಬಿಗೆ ಸೇರಿದವಳು. ಈ ರಾಂಗ್ಮೇ ಟ್ರೈಬ್ ಅನ್ನೋದು ಝೆಲಿಯಾಗಾಂಗ್ ಟ್ರೈಬ್ನ 3 ವಿಂಗಡಗಳಲ್ಲಿ ಒಂದು ಭಾಗ. ಕ್ರಿಶ್ಚಿಯನ್ರ ಅಟಾಟೋಪ ಅಥವಾ ಬ್ರಿಟಿಷರ ಮೂಲಕ ಕ್ರಿಶ್ಚಿಯನ್ರ ವರ್ಕ್ ಎಷ್ಟು ಜೋರಾಗಿತ್ತು ಅಲ್ಲಿ ಅಂತಂದರೆ, ತನ್ನ ಇಡೀ ಟ್ರೈಬನ್ನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇವಳ ಸೋದರ ಸಂಬಂಧಿಯಾಗಿರುವಂಥ ಹೈಪು ಜದುನಾಂಗ್ ಏನು ಮಾಡಿದ, ಒಂದು ಆಂದೋಲನವನ್ನು ಹುಟ್ಟಾಕಿದ. ಅದನ್ನು ಹೇರ್ಕಾ ಮೂವ್ಮೆಂಟ್ ಅಂತ ಕರೀತಾರೆ. ಆ ಹೇರ್ಕಾ ಮೂವ್ಮೆಂಟ್ನಲ್ಲಿ ಈಕೆ ಕೂಡ 13ನೇ ವಯಸ್ಸಿಗೆ ಪಾಲ್ಗೊಂಡ್ಳು. ಈ ಇಡೀ ಮೂವ್ಮೆಂಟ್, ಹೇರಕಾ ಮೂವ್ಮೆಂಟ್ನ ಒಟ್ಟಾರೆ ಉದ್ದೇಶ ಏನು ಅಂತಂದರೆ, ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥ ನಮ್ಮ ಜನರನ್ನು ತಡಿಬೇಕು ಅಂತ. ಆದರೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ತಾ ಇರುವ ಕ್ರಿಶ್ಚಿಯನ್ರಿಗೆ ಬೆಂಬಲ ಕೊಡ್ತಿರೋದು ಯಾರು? ಬ್ರಿಟಿಷರು. ಈ ಮೂಲಕ ಬ್ರಿಟಿಷರ ಹೋರಾಟವು ಅಂತ ಇದು ಒಂದೇ ಹೋರಾಟ. ಈ ಮೂವ್ಮೆಂಟು ಅದು ಧಾರ್ಮಿಕವೂ ಆಗಿತ್ತು, ಸೈನಿಕ ಮೂವ್ಮೆಂಟೂ ಆಗಿತ್ತು. ಈ ಮೂವ್ಮೆಂಟ್ನಲ್ಲಿ 13ನೇ ವಯಸ್ಸಿಗೆ ಪಾಲ್ಗೊಂಡಂಥ ಹೆಣ್ಮಗಳು ಈಕೆ ಗೈಡಿನ್ಲ್ಯೂ. ಇದಾದೊಂದು 3-4 ವರ್ಷಗಳಲ್ಲಿ ಚಿಂತನೆ ವ್ಯಾಪಕವಾಗಿ ಹರಡ್ತಾ ಇದೆ. ಆ ಹೈಪು ಜದುನಾಂಗನ್ನು ಅವರೊಂಥರ ದೇವರ ಥರ ನೋಡ್ತಾ ಇದ್ದಾರೆ ಆ ಜನಾಂಗದವರು. ಆದರೆ ಬ್ರಿಟಿಷರು ಒಂದು ಸಂದರ್ಭದಲ್ಲಿ ಅವನನ್ನು ಅರೆಸ್ಟ್ ಮಾಡಿದರು, ನೇಣಿಗೇರಿಸ್ಬಿಟ್ರು. ತನ್ನ ಗಾಡ್ ಫಾದರ್ ಆಗಿದ್ದಂಥ, ತನಗೆಲ್ಲವೂ ಆಗಿದ್ದಂಥ ಜದುನಾಂಗ್ ತೀರ್ಕೊಂಡಾಗ ಈ ಹುಡುಗಿಗೆ 17 ವರ್ಷ. ಆದರೆ ಎಲ್ಲರೂ ಬಂದು ಕೇಳ್ಕೊಂಡ್ರು, ಜದುನಾಂಗ್ನ ಮನದ ಇಚ್ಛೆ ನಿಂಗೊಬ್ಬಳಿಗೆ ಗೊತ್ತಿದ್ದು, ಅವನ ಇಡೀ ಚಿಂತನೆಯನ್ನು ಅರ್ಥಕೊಂಡವಳು ನೀನೇ ಆಗಿರೋದ್ರಿಂದ ನೆಕ್ಸ್ಟ್ ನಮ್ಮ ಹೋರಾಟವನ್ನು ನೀನೇ ಕಂಟಿನ್ಯೂ ಮಾಡಬೇಕು ಅಂತ 17 ವರ್ಷದ ಹುಡುಗಿಗೆ ಕಿರೀಟ ತೊಡಿಸಿದ್ರು. ತಕ್ಷಣ ಹುಡುಗಿ ಏನು ಮಾಡಿದ್ಲು ಗೊತ್ತಾ? ನನ್ನ ಜನಾಂಗದ ಯಾರೂ ಬ್ರಿಟಿಷರಿಗಿನ ಮುಂದೆ ಟ್ಯಾಕ್ಸ್ ಕಟ್ಟಬೇಡಿ ಅಂತ. ನಾವು ಕಟ್ಟಿದ ಟ್ಯಾಕ್ಸ್ನಲ್ಲೇ ನಮಗೆ ದುಡ್ಡು ಕೊಟ್ಟು ನಮ್ಮನ್ನು ಕನ್ವರ್ಟ್ ಮಾಡ್ತಾರಲ್ಲ, ಯಾರೂ ಟ್ಯಾಕ್ಸ್ ಕಟ್ಟಬೇಡಿ ಅಂತ. ಆಕೆಯ ಮಾತನ್ನು ವೇದವಾಕ್ಯದಂತೆ ಪಾಲಿಸಿದರು. ಆದರೆ ಬ್ರಿಟಿಷರು ಸುಮ್ಮನೆ ಇರಬೇಕಲ್ಲ. ಯಾವ ಪರಿ ಇವ್ರ ಮೇಲೆ ಶೋಷಣೆ, ಅತ್ಯಾಚಾರ ನಡೆಸಲಿಕ್ಕೆ ಶುರುವಾಯಿತು ಅಂತಂದರೆ, ಆಗ ಈ ಹೆಣ್ಮಗಳು ತಾನು ಬಂದೂಕನ್ನು ತೆಗೆದುಕೊಂಡು ತನ್ನ ಜನರನ್ನು ಕೂಡ ಗೆರಿಲ್ಲಾ ವಾರ್ಗೆ ತಯಾರು ಮಾಡಿದ್ರು. ಆ ವಾರ್ನ ಮೂಲಕ ಬೆಟ್ಟ ಗುಡ್ಡಗಳಲ್ಲಿ ಅಡಗಿದ್ದುಕೊಂಡು ಯಾವ ಪರಿ ಹೊಡೆತ ಕೊಟ್ಟರು ಅಂತಂದರೆ, ಮಿತ್ರರೆ, ನಾರ್ತ್ ಈಸ್ಟ್ನಲ್ಲಿ ಹೋರಾಟ ಮಾಡೋದು ಸುಲಭ ಅಲ್ಲ, ಅದು ಅವ್ರಿಗೆ ಮಾತ್ರ ಸಾಧ್ಯ. ಗುಡ್ಡ ಹತ್ತಿ ಇಳಿಯೋದೊಳಗೆ ಜೀವ ಅರ್ಧ ಆಗಿರುತ್ತೆ ನಮ್ಮದು. ಬಟ್ ಅವ್ರಿಗೆ ಏನೂ ಅನ್ಸಲ್ಲ, ತಂಪಾಡಿಗೆ ತಾವು ಇರ್ತಾರೆ. ಹೀಗಾಗಿ ಅವರ ಹೋರಾಟ ಯಾವಾಗಲೂ ಗೆಲುವಿತ್ತು. ಬ್ರಿಟಿಷರಿಗೆ ಇದು ಅವಮಾನದ ಪ್ರಸಂಗ. ಚಿತ್ತಗಾಂಗ್ನಲ್ಲಿ ಸ್ಕೂಲ್ ಮಕ್ಕಳು ವಶಪಡಿಸ್ಕೊಂಡಿದ್ದಾರೆ ಅನ್ನೋದು ಎಷ್ಟು ಅವಮಾನವೋ, ಇಲ್ಲೊಂದು ಹೆಣ್ಮಗಳು ಲೀಡ್ ಮಾಡ್ತಾ ಇರುವಂಥ ಸೇನೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಅವಮಾನದ ಪ್ರಸಂಗ. ಅಸ್ಸಾಂ ರೈಫಲ್ನ ಕಳಿಸಿ ಕ್ಯಾಪ್ಟನ್ ಮ್ಯಾಕ್ಡೊನಾಲ್ಡ್ಗೆ ಜವಾಬ್ದಾರಿ ವಹಿಸ್ಕೊಡ್ಲಾಯಿತು. ಕ್ಯಾಪ್ಟನ್ ಮ್ಯಾಕ್ಡೊನಾಲ್ಡ್ ಏನು ಮಾಡ್ದ, ಆಕೆ ಇರುವಂಥ ಜಾಗಕ್ಕೆ ತಾನು ಗೂಢಚಾರನ ಬಿಟ್ಟ. ಆಕೆಯ ಜಾಗವನ್ನು ತೋರಿಸಿಕೊಟ್ಟವರಿಗೆ ಬಹುಮಾನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ. ಎಲ್ಲ ಗೊತ್ತಾಗಿ ಒಂದು ಜಾಗದಲ್ಲಿ ಆಕೆ ಇದ್ದಾಳೆ ಅಂತ ಪಕ್ಕ ಆದಾಗ ಆಕೆಗೆ ಗೊತ್ತಾಗುವಂತೆ ಏನು ಮಾಡ್ದ, ತನ್ನ ಸೇನೆಯನ್ನು ಅದರ ವಿರುದ್ಧ ದಿಕ್ಕಿನಲ್ಲಿ ಕಳಿಸಿದ್ದೀನಿ ಅನ್ನೋ ಥರದ ನಾಟಕ ಮಾಡ್ದ. ಆ ವಿರುದ್ಧ ದಿಕ್ಕಿನಲ್ಲಿ ಸೇನೆ ಹೋಗಿದೆ ಅಂತ ಗೊತ್ತಾದ ತಕ್ಷಣ ಇವಳು ಸ್ವಲ್ಪ ರಿಲೀವ್ ಆದ್ಲು. ಇನ್ನು ನಾವು ಧೈರ್ಯವಾಗಿರ್ಬೋದು ಅಂತ, ಇನ್ನು ಕೆಲವು ದಿನಗಳ ಕಾಲ ಧೈರ್ಯವಾಗಿರ್ಬೋದು ಅಂತ ಆಕೆ ಎಲ್ಲ ರಕ್ಷಣೆಯ ಉಪಾಯಗಳನ್ನು ಮರೆತು ಸುಮ್ಮನಿದ್ಲಲ್ಲ. ಆ ಸಮಯ ನೋಡಿಕೊಂಡು ರಾತ್ರಿ ದಾಳಿ ಮಾಡಿದ ಮ್ಯಾಕ್ಡೊನಾಲ್ಡ್ ಒಂದೇ ಒಂದು ಹೋರಾಟದ ಅಂಶವೂ ಇಲ್ಲದಂತೆ ಆಕೆ ಮತ್ತು ಆಕೆಯ ತಂಡವನ್ನು ಬಂಧಿಸಿ ಕರೆದೊಯ್ದ. ಗೈಡಿನ್ಲ್ಯೂನ ದೂರದವರೆಗೂ ಕರ್ಕೊಂಡು ಹೋದ್ರು. ಅವರು ಕೊಹಿಮಾಗೆ ಕರ್ಕೊಂಡು ಹೋದ್ರು, ಅಲ್ಲಿಂದ ಇಂಫಾಲಿಗೆ ಕರ್ಕೊಂಡು ಹೋದರು. ವಿಚಾರಣೆ ನಡೆಸಲಾಯಿತು. ಆಕೆಗೆ ಜೀವಾವಧಿ ಶಿಕ್ಷೆ ಕೊಡಲಾಯಿತು. 1933ರಲ್ಲಿ ಜೈಲಿಗೆ ಹೋದ ಆ ಹೆಣ್ಮಗಳನ್ನು 1937ರಲ್ಲಿ ಜವಾಹರ್ಲಾಲ್ ನೆಹರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಆಕೆಯನ್ನು ಮಾತನಾಡಿಸಿ ಧೈರ್ಯ ತುಂಬಿ ಬರ್ತಾರೆ. ಮತ್ತು ತಾನೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಿಮ್ಮ ಬಿಡುಗಡೆಗೆ ಅಂತೇಳಿ ಕೇಳ್ಕೊಳ್ತಾರೆ. ಜವಾಹರ್ಲಾಲ್ ನೆಹರು ಪತ್ರ ಬರೆದು, ಆ ಪತ್ರದಲ್ಲಿ ಸರ್ಕಾರಕ್ಕೆ ಪತ್ರ ಬರೆಯುವಾಗ ತನ್ನ ಯೌವನವನ್ನು ಜೈಲಿನಲ್ಲಿ ಕಳೀತಾ ಇದ್ದಾಳೆ ಹೆಣ್ಮಗಳು, ಅವನನ್ನು ಬಿಡಬೇಕು ಅಂತ ಬರೆದು ಅಲ್ಲಿ ಗೈಡಿನ್ಲ್ಯೂ ಹಿಂದೆ ರಾಣಿ ಅಂತ ಬರೀತಾರೆ. ಹೀಗಾಗಿ ಗೈಡಿನ್ಲ್ಯೂ ಹೆಸರು ಬರೀ ಗೈಡಿನ್ಲ್ಯೂ ಆಗಿ ಉಳ್ಕೊಳ್ಳಿಲ್ಲ, ರಾಣಿ ಗೈಡಿನ್ಲ್ಯೂ ಅಂತಾಯಿತು. ಒಂದು ಕಡೆ ಧಾರ್ಮಿಕವಾಗಿ ಮುಂಚೂಣಿಯಲ್ಲಿದ್ದ ನಾಯಕಿ, ಮತ್ತೊಂದು ಕಡೆ ರಾಣಿ ಪಟ್ಟ. ಆದರೂ ಆಕೆಯನ್ನು ಬ್ರಿಟಿಷರು ಮಾತ್ರ ಬಿಡಲಿಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣ ಅವಳನ್ನು ಬಿಡುಗಡೆ ಮಾಡಲಾಯಿತು. ಆದರೆ ಸರ್ಕಾರ
ಅವಳನ್ನು ಅವಳು ಹಳ್ಳಿಗೆ ಹೋಗಿಸುವಂಥ ಧೈರ್ಯವನ್ನು ತೋರಿಸಲಿಲ್ಲ. ಈಕೆ ಮತ್ತೆ ಏನಾದರೂ ಟೀಮನ್ನು ಕಟ್ಕೊಂಡು ಎದ್ದುಬಿಟ್ರೆ ಭಾಳ ಕಷ್ಟ ಅಂತ ಹಳ್ಳಿನ ದೂರನೇ ಇರಿಸಿತ್ತು ನಮ್ಮದೇ ಸರ್ಕಾರ. ಕೊನೆಗೆ ಆಕೆ ಒಂದು 5-6 ವರ್ಷಗಳ ನಂತರ ಹಳ್ಳಿಗೆ ಹೋದ್ಲು. ಆಕೆ ಏನು ಕೇಳ್ಕೊಂಡ್ಲು ಅಂತಂದರೆ, ಸರ್ಕಾರಕ್ಕೆ ಈ ನಾಗಾಗಳೆಲ್ಲ ಸೇರಿಕೊಂಡು, ಅದು ನಾಗಾದ ಒಂದು ಜನಾಂಗವೇ ಆಗಿದ್ದರಿಂದ ನಾಗಾ ನ್ಯಾಷನಲ್ ಕೌನ್ಸಿಲ್ಗಳೆಲ್ಲ ಸೇರಿಕೊಂಡು ಅವರು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಮಂಡಿಸಿದ್ರಲ್ಲ, ಈಕೆ ಸ್ಪಷ್ಟವಾಗಿ ಹೇಳಿದ್ಲು, ಯಾವ ಕಾರಣಕ್ಕೂ ಭಾರತದಿಂದ ದೂರವಾಗುವ ಪ್ರಶ್ನೆಯೇ ಇಲ್ಲ, ನಾವು ಭಾರತದ ಅವಿಭಾಜ್ಯ ಅಂಗ ಅಂತ ವಾದಿಸಿದ್ಲು. ಆದರೆ ಒಂದೇ ಒಂದು ಕೇಳ್ಕೊಂಡಿದ್ದೀನಿ, ನಮ್ಮ ಜನಾಂಗ ತುಂಬ ದೊಡ್ಡದಾಗಿದೆ, ಒಂದು ಡಿಸ್ಟ್ರಿಕ್ಟ್ ಸೆಪ್ರೇಟ್ ಮಾಡಿಕೊಡಿ ಅಂತ ಕೇಳ್ಕೊಂಡ್ಳು. ಸರ್ಕಾರಕ್ಕೆ ಇದು ಅರ್ಥ ಆಗೋದು ಭಾಳ ಕಷ್ಟ ಇತ್ತು. ಆದರೆ ಅವಳ ಆ್ಯಂಟಿ ಕ್ರಿಶ್ಚಿಯನ್ ಥಾಟ್ ಎಷ್ಟು ಜೋರಾಗಿತ್ತು ಅಂತಂದರೆ, ಆಕೆ ಕಾಲಕ್ರಮದಲ್ಲಿ ಇಡೀ ನಾಗಾಲ್ಯಾಂಡನ್ನು ಅಥವಾ ಮಣಿಪುರನ್ನು 100% ಭಾರತದೊಂದಿಗೆ ಬಲವಾಗಿ ಉಳ್ಕೊಳ್ಳಿಕ್ಕೆ ಕಾರಣವಾದಂಥ ಹೆಣ್ಣುಮಗಳಾದಲು. ಹೀಗಾಗಿ ರಾಣಿ ಗೈಡಿನ್ ಲ್ಯೂನ ನಾವೆಲ್ಲರೂ ಪ್ರಾತಸ್ಮರಣೀಯರಂತೆ ನೆನಪಿಸ್ಕೋಬೇಕು ಅಂತ. ಇವತ್ತೇನಾದರೂ ಮಣಿಪುರ ನಮ್ಮ ಜೊತೆ ಉಳ್ಕೊಂಡಿದೆ, ನಾಗಾಲ್ಯಾಂಡ್ ಬಲವಾಗಿ ಉಳ್ಕೊಂಡಿದೆ ಅಂತಂದರೆ ಅದರಲ್ಲಿ ರಾಣಿ ಗೈಡಿನ್ ಲ್ಯೂ ಪಾತ್ರ ಭಾಳ ದೊಡ್ಡದ್ದು. ಮುಂದೆ ಆಕೆಗೆ ಭಾರತ ಸರ್ಕಾರ ಆಕೆ ಮಾಡಿರುವಂಥ ಎಲ್ಲ ಸಾಧನೆಯನ್ನು ಗುರುತಿಸಿ ಆಕೆಗೆ ವಿವೇಕಾನಂದ ಸೇವಾ ಪ್ರಶಸ್ತಿ ಕೊಡ್ತು, ಆಕೆಗೆ ಪದ್ಮಭೂಷಣ ಪ್ರಶಸ್ತಿ ಕೊಡ್ತು, ಆಕೆಗೆ ತಾಮ್ರ ಪತ್ರವನ್ನು ಕೊಡ್ತು. ಅತ್ಯಂತ ಗೌರವದಿಂದ ಆಕೆಯನ್ನು ನೋಡ್ಕೊಳ್ಳಾಯಿತು. ಭಾಳ ಹೆಮ್ಮೆ ಪಡುವಂಥ ಸಂಗತಿ ಇದು. ರಾಣಿ ಗೈಡಿನ್ ಲ್ಯೂಗೆ ಈ ಪರಿಯ ಗೌರವ ಸಿಕ್ತು. ಒಂದು ಕಡೆ ರಾಣಿ ಗೈಡಿನ್ ಲ್ಯೂ ಅಲ್ಲಾದರೆ ಅಷ್ಟೇ ರೋಚಕವಾದ ಅಥವಾ ಒಂದು ವಿಭಿನ್ನವಾದ ಬದುಕಿನ ಶೈಲಿಯನ್ನು ರೂಢಿಸಿಕೊಂಡಿದ್ದು ನಮ್ಮ ಮಂಗಳೂರಿನ ಹುಡುಗಿ ಉಮಾಬಾಯಿ. ಭಾಳ ಜನರಿಗೆ ಆಕೆ ಹೆಸರೇ ಗೊತ್ತಿಲ್ಲ. ಉಮಾಬಾಯಿ ಮಂಗಳೂರಿನ ಹುಡುಗಿ. 1892ರಲ್ಲಿ ಗೋಳಿಕೇರಿ ದಂಪತಿಗಳಿಗೆ ಹುಟ್ಟಿದವಳು. 13ನೇ ವಯಸ್ಸಿಗೆ ಮದುವೆ ಅವಳಿಗೆ ಸಂಜೀವರಾವ್ ಕುಂದಾಪುರ ಜೊತೆಗೆ. ಹೀಗಾಗಿ ಅವಳ ಹೆಸರು ಆರಂಭದಲ್ಲಿ ಬೇರೆ ಇದ್ದರೂ ಭವಾನಿ ಅಂತಿದ್ರು, ಆನಂತರ ಉಮಾಬಾಯಿ ಕುಂದಾಪುರ ಅಂತ ಆಯ್ತು ಅವಳ ಹೆಸರು. ಅವಳು ಮಾವ ತುಂಬ ಪ್ರಗತಿಪರ. ಮದುವೆ ಆದ ತಕ್ಷಣ ಈ ಹೆಣ್ಮಗಳು ಇಡೀ ಪರಿವಾರ ಮುಂಬೈಗೆ ಶಿಫ್ಟ್ ಆದರು. ಮಾವ ತನ್ನ ಮಗಳಿಗೆ ಹೇಳಿದರು, ತನ್ನ ಸೊಸೆಗೆ ಹೇಳಿದರು, ನೀನು ಅಧ್ಯಯನ ಮುಂದುವರಿಸಬೇಕು, ಏನು ನಿಲ್ಲಿಸಬೇಡ ಅಂತ. ಹೀಗಾಗಿ ಮುಂಬೈನಲ್ಲಿ ಅಧ್ಯಯನ ಮುಂದುವರಿಸಿದಂಥ ಈ ಹೆಣ್ಮಗಳು ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿಕೊಂಡು ಪರೀಕ್ಷೆಗೆ ಹೋಗುವಾಗ 1919ರಲ್ಲಿ ರೌಲೆಟ್ ಕಾಯ್ದೆ ಬಂದಿತ್ತು. ಈ ರೌಲೆಟ್ ಕಾಯ್ದೆ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿ ದೊಡ್ಡ ಪ್ರತಿಭಟನೆ ಮಾಡಬೇಕು, ಎಲ್ಲ ಕಡೆ ಪ್ರತಿಭಟನೆ ಆಗಬೇಕು ಅಂತ ಹೇಳಿದ್ರಿಂದ ಪ್ರತಿಭಟನೆ ಜೋರಾಗಿತ್ತು. ಇವಳು ಬೈಕೊಂಡೇ ಹೋದ್ಲು ಅವತ್ತು. ಯಾಕೆ ಬೈಕೊಂಡು ಹೋದ್ಲು ಅಂತಂದರೆ, ಎಕ್ಸಾಮ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಕಷ್ಟಪಟ್ಟು ಹೋಗಿ ಎಕ್ಸಾಮ್ ಬರೆದು ಬಂದ್ಲು. ಅವಾಗೆಲ್ಲ ಬೈಕೊಳ್ತಾ ಇದ್ದವಳಿಗೆ ಯಾವಾಗ ಜ್ಞಾನೋದಯ ಆಯಿತು ಅಂತಂದರೆ, ರೌಲೆಟ್ ಕಾಯ್ದೆ ವಿರುದ್ಧವಾಗಿ ಜಲಿಯನ್ ವಾಲಾಬಾಗ್ನ ಪ್ರತಿಭಟನೆ ನಡೆಯುವಾಗ ಅಲ್ಲಿ ಡಯರ್ ಮಾಡಿರುವಂಥ ಆಕ್ರಮಣಕ್ಕೆ 100 ಜನ ಪ್ರಾಣ ಕಳ್ಕೊಂಡ್ರಲ್ಲ, ಆಗ ಆಕೆ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯದ ಹೋರಾಟಕ್ಕೆ ತನ್ನನ್ನು ಸಮರ್ಪಿಸಿಕೊಳ್ಬೇಕು ಅಂತ ನಿರ್ಧರಿಸಿದ್ಲು. ಈ ಹೋರಾಟಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಂಥ ಈ ಉಮಾಬಾಯಿ ಸಹಜವಾಗಿ ಮಾವನ ಮತ್ತು ಗಂಡನ ಸಪೋರ್ಟ್ ಕೂಡ ಅದರಲ್ಲಿತ್ತು. ಇದಾದ 1919 ಈ ಘಟನೆಯಾದ 1-1.5 ವರ್ಷಕ್ಕೆ ತಿಲಕರ ದೇಹತ್ಯಾಗ ಆಯಿತು. ತಿಲಕರ ದೇಹತ್ಯಾಗ ಆದಾಗ ದೊಡ್ಡ ಜನಸಾಗರ ಅವರ ದೇಹವನ್ನು ನೋಡಬೇಕು, ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಬೇಕು ಅಂತ. ಆ ಅಂತಿಮ ಸಂಸ್ಕಾರದಲ್ಲಿ ಈ ಗಂಡ ಹೆಂಡತಿನೂ ಭಾಗವಹಿಸಿದರು. ಅಲ್ಲಿ ಉಮಾಬಾಯಿ ನಿಶ್ಚಯ ಮಾಡಿ ಗಂಡನಿಗೆ ಹೇಳಿದ್ಲು, ರೀ ನಾವು ಕಾಂಗ್ರೆಸ್ಸಿನ ಪಾರ್ಟ್ ಆಗಿರಬೇಕು. ಗಂಡ ಒಪ್ಪಿಕೊಂಡ. ಆಕೆ ಕಾಂಗ್ರೆಸ್ಸಿನ ಪಾರ್ಟ್ ಆದಳು, ಕಾಂಗ್ರೆಸ್ಸಿಗೆ ಜಾಯ್ನ್ ಆದಳು. ಜಾಯ್ನ್ ಆಗಿ ಕಾಂಗ್ರೆಸ್ಸಿನ ಕೆಲಸ ಮಾಡ್ತಾನೆ ಇದ್ಲು. 3 ವರ್ಷಗಳಲ್ಲಿ ಗಂಡನನ್ನು ಕಳ್ಕೊಂಡು ವಿಧವೆ ಆಗಿಬಿಟ್ಲು. ಅದೊಂದು ದೊಡ್ಡ ಆಘಾತ ಅವಳಿಗೆ. ಉಮಾಬಾಯಿ ಯಾವಾಗ ಗಂಡನ ಕಳ್ಕೊಂಡ್ಲೋ, ಇನ್ನು ನಾನು ಮನೆಯಲ್ಲಿರಲ್ಲ, ಅಂದರೆ ಮುಂಬೈನಲ್ಲಿರಲ್ಲ, ಹುಬ್ಳಿಗೆ ಹೋಗಬೇಕು ಅಂತ ಹುಬ್ಳಿಗೆ ಹೋಗೋ ತಯಾರಿ ಮಾಡಿಕೊಂಡ್ರೆ ಮಾವ ಹೇಳಿದ್ಲು, ನಾನು ಬರ್ತೀನಿ ಕಣಮ್ಮ, ನಿನ್ನ ಜೊತೆ ನಾನು ಇರ್ತೀನಿ. ಹುಬ್ಳಿಗೆ ಮಾವ ಮತ್ತು ಸೊಸೆ ಬಂದು, ಇಲ್ಲಿ ಮಾವ ಕರ್ನಾಟಕ ಪ್ರೆಸ್ ಅಂತ ಒಂದು ಪ್ರೆಸ್ಸನ್ನು ಶುರು ಮಾಡಿದ್ದಲ್ಲದೆ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನು ಶುರು ಮಾಡಿದರು. ತಿಲಕರ ಹೆಸರಿನಲ್ಲಿ ತಿಲಕ್ ಕನ್ಯಾಶಾಲಾ ಶುರು ಮಾಡಿದರು. ಆ ಕನ್ಯಾಶಾಲೆಯನ್ನು ಲೀಡ್ ಮಾಡ್ತಾ ಇದ್ದವಳು ಇದೇ ಹೆಣ್ಣು ಮಗಳು. ಆದರೆ ಆಕೆಗೆ ಸಮಾಧಾನ ಇಲ್ಲ. ಕಾಂಗ್ರೆಸ್ಸಿನ ಕಾರ್ಯಕರ್ತೆಯಾಗಿ ಇಡೀ ರಾಜ್ಯವನ್ನು ಸುತ್ತಾಡ್ತಾ ಹೆಣ್ಣು ಮಕ್ಕಳ ಸಂಘಟನೆಗೆ ತೊಡಗಿದ್ಲು. ನಾಸು ಹರ್ಡಿಕರ್ ಅವರು ಮುಂದೆ ಸೇವಾದಳವನ್ನು ಕಟ್ಟಿದಾಗ ಆ ಸೇವಾದಳದ ಲೀಡ್ ರೋಲ್ ಹೆಣ್ಮಕ್ಳದ್ದು ಆಕೆ ತಗೊಂಡಿದ್ಲು. ಸೇವಾದಳದಲ್ಲಿ ಒಂದು ತರಬೇತಿ ಕ್ಯಾಂಪು ಹುಬ್ಬಳ್ಳಿಯಲ್ಲಿದ್ದಾಗ ಆ ಹುಬ್ಬಳ್ಳಿಯ ತರಬೇತಿ ಕ್ಯಾಂಪಿಗೆ ದೊಡ್ಡ ಸಂಖ್ಯೆಯ ಹೆಣ್ಮಕ್ಳು ಬರುವಂತೆ ಮಾಡಿದವಳು ಅವಳು. ತರಬೇತಿ ಕ್ಯಾಂಪ್ ಯಾಕೆ? ಕಾಂಗ್ರೆಸ್ಸಿನ ಕೆಲಸ ಮಾಡ್ತಾ ಇರುವಾಗ, ರಾಷ್ಟ್ರದ ಕೆಲಸವನ್ನು ಮಾಡ್ತಾ ಇರುವಾಗ ಅಲ್ಲಿಂದ ಬರುವಂಥ ಎಲ್ಲ ಹೊಡೆತಗಳನ್ನು ತಡೆಯುವ ತಾಕತ್ತನ್ನು ಹೆಣ್ಮಕ್ಳಲ್ಲಿ ಬೆಳೆಸಬೇಕು ಅಂತ ಮಾಡಿರುವಂಥ ಕ್ಯಾಂಪಿಗೆ ಆಕೆ ಲೀಡ್ ತೊಗೊಂಡು ಹೆಣ್ಮಕ್ಳನ್ನು ಸೇರಿಸಿದ್ಲು. ಆವತ್ತಿನ ದಿನಗಳಲ್ಲಿ ಸಾಮಾನ್ಯವಾದ ಕೆಲಸ ಅಲ್ಲ ಅದು. ಇವತ್ತಿನ ದಿನಗಳಲ್ಲೇ ಹೆಣ್ಮಕ್ಳ ಕ್ಯಾಂಪಿಗೆ ಇಟ್ಟೊಂದು ಚಾಲೆಂಜ್ ಇರಬೇಕಾದ್ರೆ ಆವತ್ತಿನ ದಿನಗಳಲ್ಲಿ ಹೆಂಗಿರ್ಬೋದು ಅಂತ ಆಲೋಚನೆ ಮಾಡಿ ಆಕೆ ಆ ಕೆಲಸ ಮಾಡಿದ್ಲು.
ಆ ಕೆಲಸ ಮಾಡಿದ್ದಷ್ಟೇ ಅಲ್ಲದೆ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಧಾರವಾಡ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹೆಣ್ಣು ಮಕ್ಕಳನ್ನು ಕರ್ಕೊಂಬಂದಿದ್ದು. 150 ಹೆಣ್ಣು ಮಕ್ಕಳಿದ್ದರು, ಆದರೆ 150 ಅವತ್ತಿನ ದಿನಗಳಲ್ಲಿ ದೊಡ್ಡ ನಂಬರ್ ಅದು. ಆ 150 ಹೆಣ್ಮಕ್ಳು ಹೆಂಗಿದ್ರು ಗೊತ್ತಾ? ಬಾಲವಿಧಿಯವರು ಇದರಲ್ಲಿ ಎದರಲ್ಲಿ ಕೆಂಪು ಸೀರೆ ಉಟ್ಕೊಂಡು ತಲೆ ಕೂದಲನ್ನು ತೆಕ್ಕೊಂಡಿರುವಂಥ ಹೆಣ್ಮಕ್ಳು ಅವರೆಲ್ಲ ಬಂದು ಕೂತಿದ್ದಾರೆ. ಮಹಾತ್ಮ ಗಾಂಧೀಜಿಯಾಗಿ ಎಲ್ಲರೂ ಇಂಪ್ರೆಸ್ ಆಗಿಬಿಟ್ರು. ಯಾರು ಕರ್ಕೊಂಬಂದರು ಇಷ್ಟು ಹೆಣ್ಮಕ್ಕಳನ್ನು? ಇನ್ಯಾರು? ಉಮಾಬಾಯಿ ಕುಂದಾಪುರ, ನಮ್ಮ ನಾಡಿನ ಹೆಣ್ಮಗಳು. ಆದರೆ ಅಲ್ಲಿಗೆ ಮುಗಿಲಿಲ್ಲ. 1930ರ ಉಪ್ಪಿನ ಸತ್ಯಾಗ್ರಹದಲ್ಲಿ ಉಮಾಬಾಯಿ ಲೀಡ್ ರೋಲ್ ಮುಂದೆ ನಿಂತುಕೊಂಡಿದ್ಲು. 1932ರಲ್ಲಿ ಅರೆಸ್ಟ್ ಆಯಿತು, ಅವಳದ್ದು ಜೈಲಿಗೆ ಕಳಿಸಿದ್ರು. ಆಕೆ ಒಬ್ಬಳೇ ಅಲ್ಲ, ಆಕೆಯ ಮಾತನ್ನು ಕೇಳಿ ಆಕೆಯ ನೇತೃತ್ವವನ್ನು ಒಪ್ಪಿಕೊಂಡಂಥ ಅನೇಕ ಹೆಣ್ಮಕ್ಳು ಜೈಲಿಗೆ ಹೋದರು. ಜೈಲಿಂದ ಬಿಡುಗಡೆಯಾಗಿ ಬರುವಾಗ ಕೆಟ್ಟ ಸುದ್ದಿ ಕಾಯ್ತಾ ಇತ್ತು ಅವಳಿಗೆ, ಮಾವ ತೀರ್ಕೊಂಡ್ರು ಅಂತ. ಅವಳಿಗೊಂಥರ ತಲೆ ಮೇಲಿದ್ದ ಕೈಯೇ ಹೋಗ್ಬಿಡ್ತು. ಜನ 1000 ಮಾತಾಡ್ತಿರಲಿ ಮಿತ್ರರೇ, ನನ್ನ ಜೊತೆ ಇದ್ದವರು ತನ್ನ ಬಗ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದರೆ ಎಂಥ ಕೆಲಸ ಬೇಕಿದ್ರೂ ಮಾಡ್ಬೋದು. ಆದರೆ ಜೊತೆ ಇದ್ದವರೇ ತಲೆ ಕೆಡಿಸ್ಕೊಂಡ್ರೆ ಏನು ಮಾಡೋದು? ಆದರೆ ಮಾವ ಅವಳಿಗೆ ಹೆಂಗೆ ಗಟ್ಟಿಯಾಗಿ ಬಲವಾಗಿ ನಿಂತಿದ್ರು ಅಂತಂದರೆ ಜನ 1000 ಹೇಳಿದ್ರು ಪರವಾಗಿಲ್ಲ, ನೀನು ಮಾಡ್ತಾ ಇರೋ ಕೆಲಸ ಸರಿ ಇದೆ, ಮುನ್ನುಗ್ಗು ಅಂತ ಮಾವ ಯಾವಾಗಲೂ ಹೇಳ್ತಿದ್ರಲ್ಲ, ಅಂತ ಅಭಯ ಹಸ್ತ ಹೋದ್ಮೇಲೆ ಏನು ಮಾಡೋದು? ಬೇರೆ ಯಾರಾದರೂ ಆಗಿದ್ದರೆ ಈ ಸಂದರ್ಭದಲ್ಲಿ ಮನೆ ಮೂಲೆ ಸೇರಿಕೊಂಡು ಇನ್ನು ಬೇಡ ಅಂತ ಹೇಳ್ತಿದ್ರೇನೋ. ಆದರೆ ಉಮಾಬಾಯಿ ಹೇಳಿದ್ಲು, ನನ್ನ ಮಾವನಿಗೆ ನಾನು ಗೌರವ ಕೊಡಬಹುದಾಗಿರೋ ಒಂದೇ ಒಂದು ರೀತಿ, ನಾನು ನನ್ನ ಕೆಲಸವನ್ನು ಜಾಸ್ತಿ ಮಾಡಬೇಕು ಅಂತ ನಿಶ್ಚಯ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು. ಯಾಕೆ ಅಂತಂದರೆ ಇವಳ ವಿಚಾರವನ್ನು ಕೇಳಿ, ಇವಳ ಮಾತುಗಳನ್ನು ಕೇಳಿ, ಇವಳ ಕೆಲಸವನ್ನು, ಕರ್ತೃತ್ವ ಶಕ್ತಿಯನ್ನು ನೋಡಿ ಯಾವ್ಯಾವ ಹೆಣ್ಮಕ್ಳು ಉಪ್ಪಿನ ಸತ್ಯಾಗ್ರಹಕ್ಕೆ ಬಂದು ಜೈಲಿಗೆ ಹೋಗಿದ್ರೋ ಆ ಹೆಣ್ಮಕ್ಳ ಮನೆಯವರೆಲ್ಲ ನಿನಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಓಡಿಸ್ಬಿಟ್ಟಿದ್ರು ಅವರನ್ನು. ಅವ್ರಿಗೆ ಯಾರೂ ಗತಿ ಇರಲಿಲ್ಲ. ಈಕೆ ತನ್ನ ಮನೆಯಲ್ಲಿ ಅಂತ ಹೆಣ್ಣುಮಕ್ಕಳನ್ನೆಲ್ಲ ಇರಿಸ್ಕೊಂಡು ಅವರ ದೇಖರೇಖೆಯನ್ನು ನೋಡ್ಕೊಳ್ತಾ ಅವರೊಳಗೆ ಸ್ಕಿಲ್ಲನ್ನು ಡೆವಲಪ್ ಮಾಡಿ ಅವರಿಂದ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಸ್ತಾ ಕೆಲಸ ಮಾಡ್ತಿದ್ದಲ್ಲ, ಸಾಮಾನ್ಯವಾದ ಸಂಗತಿ ಅಲ್ಲ ಅಂತ. ಅದ್ಭುತವಾದ ಕೆಲಸ ನಡೀತಿತ್ತು. ಬಿಹಾರ್ ಅರ್ಥಕ್ವೇಕ್ ಆದಾಗ 1934ನಲ್ಲಿ ಈ ತನ್ನ ಹೆಣ್ಣು ಮಕ್ಕಳ ಪಡೆಯನ್ನು ಕರ್ಕೊಂಡೋಗಲ್ಲ ಹೆಂಗೆ ಕೆಲಸ ಮಾಡಿದ್ಲು ಅಂತಂದರೆ, ಅವತ್ತಿನ ಕಾಂಗ್ರೆಸ್ಸಿನ ನ್ಯಾಷನಲ್ ಲೀಡರ್ಸ್ಗಳೆಲ್ಲ ಈಕೆಯ ಕೆಲಸದಿಂದ ತುಂಬ ಪ್ರಭಾವಿತರಾದರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ತರದವರಂತೂ ಈಕೆಯ ಬಗ್ಗೆ ಗೌರವದ ಮಾತುಗಳನ್ನ ಆಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡ್ಳು ಹೆಣ್ಮಗಳು. ಇಷ್ಟೆಲ್ಲ ನಡೆಯೋ ವೇಳೆಗೆ ಬ್ರಿಟಿಷರು ಈಕೆ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ ಅಂತ ಈಕೆಯ ಪ್ರೆಸ್ಸನ್ನು, ಸ್ಕೂಲನ್ನು ಎಲ್ಲ ಮುಚ್ಚಿಸ್ಬಿಟ್ಟಿದ್ರು. ಒಂದು ಚೂರು ಕಳೆಗೊಂದಲಿಲ್ಲ ಹುಡುಗಿ. ವಾಪಸ್ ಬಂದು ತನ್ನ ಕೆಲಸವನ್ನು ಮಾತ್ರ ಮುಂದುವರಿಸ್ತಾ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಹೆಲ್ತ್ನ ಕಾರಣಕ್ಕೋಸ್ಕರ 1942ನಲ್ಲಿ ಭಾಗವಹಿಸ್ಲಿಕ್ಕೆ ಆಗದೇ ಹೋದರೂ ತಾನು ತನ್ನ ಮನೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರೋ ಅವರು ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ, ಅಡ್ಕೊಳ್ಳಿಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ಲು. ಅತ್ಯಂತ ಹೆಚ್ಚಿನ ಗೌರವ ಯಾವುದು ಗೊತ್ತೇನು? ಒಂದು ಒಬ್ಬ ತಾಯಿಗೆ ಸಿಗ್ಬೋದಾಗಿರುವಂಥ ಶ್ರೇಷ್ಠ ಗೌರವ ಪದ್ಮ ಪ್ರಶಸ್ತಿಗಿಂತಲೂ ದೊಡ್ಡದು. ಏನು ಗೌರವ ಅಂತಂದರೆ, ಮಹಾತ್ಮ ಗಾಂಧೀಜಿ ಕಸ್ತೂರ್ಬಾ ಟ್ರಸ್ಟನ್ನು ಕಟ್ಟಿದಾಗ ಆ ಕಸ್ತೂರ್ಬಾ ಟ್ರಸ್ಟಿಗೆ ಕರ್ನಾಟಕದ ಹೆಡ್ ಆಗಿ ಈಕೆಯನ್ನು ಆರಿಸ್ಕೊಂಡ್ರು. ಆ ವಿಶ್ವಾಸ ನೋಡಿ, ಕೆಲಸ ಮಾಡುವ ಆ ವಿಶ್ವಾಸ. ಸ್ವಾತಂತ್ರ್ಯೋತ್ತರ ಭಾರತ, ಸ್ವಾತಂತ್ರ್ಯ ಬಂದ ನಂತರ ಅನೇಕ ಪೊಲಿಟಿಕಲ್ ಆಫರ್ಗಳು ಬಂದವು. ನೀನು MLA ಆಗ್ಬೋದು, ನೀನು MP ಆಗ್ಬೋದು, ನೀನು ಸರ್ಕಾರವನ್ನು ಪ್ರತಿನಿಧಿಸಬೇಕು. ಎಲ್ಲದಕ್ಕೂ ಇಲ್ಲ ಅಂದ್ಲು ಅವಳು. ನನ್ನ ಕೆಲಸ ಇಲ್ಲಿವರೆಗೂ ಇತ್ತು, ಮುಗೀತು. ಇನ್ನು ನನ್ನ ಕೆಲಸ, ನಾನು ನನ್ನ ಜನರನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಸೈಲೆಂಟಾಗಿದ್ಲು. ಅವಳಿಗೆ ಅನೇಕ ಬಗೆಯಲ್ಲಿ ಕೇಳಿದರು. ನಿನಗೆ ಅವಾರ್ಡ್ ಬೇಕಾ ಅಂತ ಕೇಳಿದರೆ ಅವಾರ್ಡ್ ನಿರಾಕರಿಸಿದ್ಲು. ನಿನಗೆ ಪೆನ್ಷನ್ ಬೇಕಾ ಅಂತ ಕೇಳಿದರೆ ಪೆನ್ಷನ್ ನಿರಾಕರಿಸಿದ್ಲು. 1992ರಲ್ಲಿ 100ನೇ ವಯಸ್ಸಿಗೆ ಸರಿಯಾಗಿ ಆಕೆ ದೇಹತ್ಯಾಗ ಮಾಡಿದ್ಲು. ಉಮಾಬಾಯಿ ಕುಂದಾಪುರ. ಏನು ಅದ್ಭುತವಾದ ಲೈಫ್ ನೋಡಿ. ಆ ಲೈಫಿನ ಪ್ರತಿ ಕ್ಷಣವೂ ಕೂಡ ಹೋರಾಟ ಅಂತ. ಬಹುಶಃ ನನಗೆ ಅನೇಕ ಬಾರಿ ಅನಿಸುತ್ತೆ, ಪ್ರತಿ ಕ್ಷಣವೂ ಕೊನೆ ಉಸಿರಿನವರೆಗೂ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗೋದು ಹೆಣ್ಮಕ್ಕಳಿಗೆ ಮಾತ್ರ ಅಂತ. ಭಗವಂತ ವಿಶೇಷವಾದ ಶಕ್ತಿಯೊಂದನ್ನು ಹೆಣ್ಮಕ್ಕಳಲ್ಲಿ ತುಂಬಿದ್ದಾನೆ. ಆ ತಾಳ್ಮೆಯ, ತಿತೀಕ್ಷೆಯ ಕೆಪಾಸಿಟಿ ಇದೆಯಲ್ಲ, ಅದು ಹೆಂಗಿದೆ ಹೆಣ್ಮಕ್ಕಳಲ್ಲಿ ಅಂತಂದರೆ, ಕೊನೆ ಕ್ಷಣದವರೆಗೂ ಅವ್ರು ಹೋರಾಟವನ್ನು ಬಿಡಲ್ಲ ಅಂತ. ನಾನೊಂದ್ಸಲ ಒಬ್ಬ ಹಿರಿಯರನ್ನು ಕೇಳಿದೆ, ಹೆಂಗೆ ಹೆಣ್ಮಕ್ಕಳಿಗೆ ಆ ಶಕ್ತಿ ಅಂತ. ಸ್ವಾಮೀಜಿ ಹೇಳ್ತಾರೆ ಈ ಮಾತನ್ನು, ವಿವೇಕಾನಂದರು ಹೇಳ್ತಾರೆ ಭಾಳ ಹಿಂದೆ. ಏನು ಹೇಳ್ತಾರೆ ಅಂತಂದರೆ, ಗಂಡ್ಮಕ್ಳು ಗ್ರೇಟೋ ಹೆಣ್ಮಕ್ಳು ಗ್ರೇಟೋ ಅಂತಂದರೆ ಹೆಣ್ಮಕ್ಳು ಗ್ರೇಟು ಅಂತ.
ಹೆಂಗೆ ಹೇಳ್ತಾರೆ ಗೊತ್ತಾ ಅವರು, 50,000 ಪುರುಷರು 50 ವರ್ಷಗಳಲ್ಲಿ ಮಾಡ್ಬೋದಾದ ಕೆಲಸವನ್ನು ಕೆಲವೇ ಹೆಣ್ಮಕ್ಳು ಕೆಲವೇ ದಿನದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ ಅಂತ. ಸೊ ಆ ದೃಷ್ಟಿಯಲ್ಲಿ ಸ್ವಾಮೀಜಿ ಮಾತನಾಡ್ತಾರೆ. ನಾನು ಕೇಳಿದೆ ಇಷ್ಟು ಕೆಪಾಸಿಟಿ ಹೆಂಗೆ ಅಂತ. ಅವ್ರು ಹೇಳ್ತಾರೆ, ಮಗುವನ್ನು ಹೆರುವಾಗಲಿಂದ ಶುರು ಮಾಡಿ ಅವ್ರ ಕೊನೆಯವರೆಗೂ ಇದೇ ತಿತಿಕ್ಷೆಯಲ್ಲಿರುವಂಥವ್ರು ಅಂತ, ಇದೇ ಸಾಮರ್ಥ್ಯವಂತವರು ಅಂತವರು. ಕೊನೆ ಕ್ಷಣದವರು ಮಗುವನ್ನು ಹೆರುವ ಆ ಕೊನೆ ಕ್ಷಣದವರೆಗೂ ಆ ಎಲ್ಲ ಕಷ್ಟವನ್ನು ಅನುಭವಿಸುವ ಆ ತಾಕತ್ತಿದೆಯಲ್ಲ ಅವಳಿಗೆ. ಹೀಗಾಗಿ ಎಲ್ಲವನ್ನೂ ಅನುಭವಿಸಬಲ್ಲ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಇದು ಸ್ವಾತಂತ್ರ್ಯದ ಹೋರಾಟದ ಉದ್ದಕ್ಕೂ ಸಿಗತ್ತೆ.